ಕರ್ಮದ ಆಧಾರದ ಮೇಲೆ ನಮ್ಮ ಮುಂದಿನ ಜನ್ಮವು ನಿರ್ಧಾರವಾಗಿರುತ್ತೆ. ಗರುಡ ಪುರಾಣದ ಪ್ರಕಾರ ಪ್ರತಿಯೊಂದು ಜೀವಿಯೂ ಕೂಡ ಪುನರ್ಜನ್ಮವನ್ನು ಪಡೆಯುತ್ತೆ. ಆದರೆ ಅವರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತಾರೆ ಎಂಬುದು ಅವರ ಹಿಂದಿನ ಜನ್ಮದ ಕರ್ಮದ ಮೇಲೆ ನಿರ್ಧಾರವಾಗಿರುತ್ತೆ. ಗರುಡ ಪುರಾಣದ ಪ್ರಕಾರ ಶಿಶುವು ಎಲ್ಲಿಯವರೆಗೂ ತಾಯಿಯ ಗರ್ಭದಲ್ಲಿರುತ್ತೋ ಅಲ್ಲಿಯವರೆಗೂ ಅದಕ್ಕೆ ಹಿಂದಿನ ಜನ್ಮದ ನೆನಪಿರುತ್ತೆ. ಜನ್ಮ ರಹಸ್ಯದ ಬಗ್ಗೆ ತಿಳಿಯೋದಾದ್ರೆ, ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದೆ ಅವರ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದ್ದರೆ ಅಂತಹ ಮನುಷ್ಯ ಮುಂದಿನ ಜನ್ಮದಲ್ಲಿ ಆಮೆಯಾಗಿ ಹುಟ್ಟುತ್ತಾನೆ. ಏಕೆಂದರೆ ಆಮೆ ಬರೋಬ್ಬರಿ 200ರಿಂದ 300 ವರ್ಷಗಳ ಕಾಲ ಬದುಕುತ್ತೆ. ಆದರೆ ತನ್ನ ಅಷ್ಟೂ ಜೀವಿತಾವಧಿಯಲ್ಲಿ ಅನೇಕ ರೀತಿಯ ಕಷ್ಟವನ್ನು ಅನುಭವಿಸುತ್ತೆ. ಯಾವ ಪುರುಷನು ಹೆಣ್ಣನ್ನು ಕೀಳಾಗಿ ನೋಡುತ್ತಾನೋ ಅಥವಾ ಹೆಣ್ಣನ್ನು ಹಿಂಸಿಸುತ್ತಾನೋ ಅವನು ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿಯೇ ಹುಟ್ಟುತ್ತಾನೆ. ಯಾವ ವ್ಯಕ್ತಿ ತನ್ನ ಮಾಲೀಕನ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾನೋ, ಹಾಗೆ ಮಾಲೀಕನಿಗೆ ಮೋಸ ಮಾಡಿ ಹಣವನ್ನು ಗಳಿಸುತ್ತಿರುತ್ತಾನೋ ಅಂತಹ ವ್ಯಕ್ತಿ 20ರಿಂದ 30 ವರ್ಷ ಬದುಕುವ ಮಂಗನಾಗಿ ಪುನರ್ಜನ್ಮ ಪಡೆಯುತ್ತಾನೆ. ಯಾವ ವ್ಯಕ್ತಿ ಪ್ರಾಣಿ ಪಕ್ಷಿಗಳನ್ನು ಹಿಂಸಿಸುತ್ತಾನೋ ಮುಂದಿನ ಜನ್ಮದಲ್ಲಿ ಅದೇ ಪ್ರಾಣಿ ಅಥವಾ ಪಕ್ಷಿಯಾಗಿ ಹುಟ್ಟಿ ಮನುಷ್ಯರಿಂದ ಕಷ್ಟ ಕಾರ್ಪಣ್ಯಕ್ಕೆ ಒಳಗಾಗಿ ಹಿಂಸೆಯನ್ನು ಅನುಭವಿಸುತ್ತಾನೆ. ಯಾವ ವ್ಯಕ್ತಿ ಸಾಯುವ ಸಂದರ್ಭದಲ್ಲಿ ದೇವರನ್ನು ನೆನೆಯುತ್ತಾನೋ ಅಂತಹ ವ್ಯಕ್ತಿ ಮುಕ್ತಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಸಾವು ಸಮೀಪಿಸುವ ಸಮಯದಲ್ಲಿ ರಾಮನಾಮವನ್ನು ನೆನೆಯುವುದು ಮಹತ್ವಪೂರ್ಣವಾಗಿದೆ. ಯಾವ ವ್ಯಕ್ತಿ ತನ್ನ ಮಿತ್ರ ಅಥವಾ ಆತ್ಮೀಯ ಸ್ನೇಹಿತನಿಗೆ ಅವಮಾನ ಮಾಡುತ್ತಾನೋ ಅಥವಾ ಅವನ ಜೊತೆ ಒಳ್ಳೆಯನಂತೆ ನಟಿಸಿ ಅವನಿಗೆ ಪರೋಕ್ಷವಾಗಿ ತೊಂದರೆ ಕೊಡುತ್ತಾನೋ ಅಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾನೆ. ಇನ್ನು ನಾಯಿಯಾಗಿ ಯಾರು ಹುಟ್ಟುತ್ತಾರೆ ಅಂತ ನೋಡೋದಾದ್ರೆ, ಯಾರು ಕರ್ಮಕ್ಕೆ ಅವಮಾನಿಸ್ತಾರೋ, ಭಕ್ತಿ ಧರ್ಮ ಧಾರ್ಮಿಕ ವಿಷಯಗಳಲ್ಲಿ ದೇವರ ವಿಷಯಗಳಲ್ಲಿ ನಂಬಿಕೆ ಇರೋದಿಲ್ವೋ ಅಂಥವರು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟುತ್ತಾರೆ ಎಂಬುದು ಗರುಡ ಪುರಾಣದಲ್ಲಿದೆ. ಯಾವ ವ್ಯಕ್ತಿ ಬೇರೆ ವ್ಯಕ್ತಿಯನ್ನು ದೂಷಿಸುತ್ತಾನೋ, ನಿಂದನೆ ಮಾಡುತ್ತಾನೋ, ಬೇರೆಯವರ ಬಗ್ಗೆ ಅಪಪ್ರಚಾರ ಮಾಡುತ್ತಾನೋ ಅವರು ಮುಂದಿನ ಜನ್ಮದಲ್ಲಿ ಕೀಟವಾಗಿ ಹುಟ್ಟುತ್ತಾರೆ. ನಮ್ಮ ಪುನರ್ಜನ್ಮವು ಹಿಂದಿನ ಜನ್ಮದ ಪಾಪ ಕರ್ಮಗಳ ಮೇಲೆ ನಿರ್ಧಾರವಾಗಿರುತ್ತೆ. ಯಾವ ಮನುಷ್ಯ ಕಳ್ಳತನ ಮಾಡುತ್ತಾನೋ, ಬೇರೆಯವರ ವಸ್ತುಗಳನ್ನು ಕದಿಯುತ್ತಾನೋ ಅವನು ಮುಂದಿನ ಜನ್ಮದಲ್ಲಿ ಇಲಿಯಾಗಿ ಹುಟ್ಟುತ್ತಾನೆ. ಒಂದು ವೇಳೆ ಅಪರಾಧಗಳು ಕಳ್ಳತನಕ್ಕಿಂತಲೂ ದೊಡ್ಡದಾಗಿದ್ದರೆ ಆಗ ಇನ್ನೂ ಹೆಚ್ಚು ಕಷ್ಟಪಡುವ ಜೀವಿಯಾಗಿ ಹುಟ್ಟುತ್ತಾನೆ. ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯನ್ನು ಮೂರ್ಖನನ್ನಾಗಿ ಮಾಡಿ ಮೋಸ ಮಾಡುತ್ತಾನೋ, ಆ ಮತ್ತೊಬ್ಬ ವ್ಯಕ್ತಿಗೆ ಬರಬೇಕಾಗಿದ್ದ ಲಾಭವನ್ನು ಮೋಸದಿಂದ ತಾನು ಪಡೆದುಕೊಳ್ಳುತ್ತಾನೋ ಅಂತಹ ವ್ಯಕ್ತಿಗೆ ಸಾವಿನ ನಂತರ ನರಕ ಪ್ರಾಪ್ತಿಯಾಗುತ್ತದೆ. ತದನಂತರ ಮುಂದಿನ ಜನ್ಮದಲ್ಲಿ ಗೂಬೆಯಾಗಿ ಜನಿಸುತ್ತಾನೆ. ಯಾವ ವ್ಯಕ್ತಿ ಮದುವೆಯಾಗಿದ್ದರೂ ಪರಸ್ತ್ರೀ ಸಂಗ ಮಾಡುತ್ತಾನೋ ಅವನು ತನ್ನ ಸಾವಿನ ನಂತರ ನರಕದಲ್ಲಿ ಅನೇಕ ರೀತಿಯ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನಂತರ ಒಂದಾದ ನಂತರ ಒಂದು ಜನ್ಮದಲ್ಲಿ ಅನೇಕ ರೀತಿಯ ನರಕ ಯಾತನೆಯನ್ನು ಅನುಭವಿಸುತ್ತಾನೆ. ಈ ಎಲ್ಲ ಜನ್ಮದಲ್ಲಿ ಅನುಭವಿಸಿದ ಕಷ್ಟ ಮತ್ತೆ ಮನುಷ್ಯನಾಗಿ ಹುಟ್ಟಲು ಕಾರಣವಾಗುತ್ತದೆ. ಯಾವ ಸ್ತ್ರೀಯು ಮದುವೆಯಾಗಿಯೂ ಕೂಡ ಪರಪುರುಷನ ಸಂಗ ಮಾಡಿರುತ್ತಾಳೋ ಅವಳು ಮುಂದಿನ ಜನ್ಮದಲ್ಲಿ ಹಾವಾಗಿ ಹುಟ್ಟಿ ಅನೇಕ ರೀತಿಯ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಯಾವ ವ್ಯಕ್ತಿ ಬೇರೊಬ್ಬ ವ್ಯಕ್ತಿಯನ್ನು ನಿಂದಿಸುವುದು, ಅವ್ಯಾಚ್ಯ ಶಬ್ದದಿಂದ ಬೈಯುವುದು, ಅವಮಾನ ಮಾಡುವುದು, ಕೆಟ್ಟ ಮಾತುಗಳಿಂದ ಹೀನಾಯವಾಗಿ ನಡೆಸಿಕೊಳ್ಳುವುದು ಅಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಕುರಿಯಾಗಿ ಹುಟ್ಟುತ್ತಾನೆ. ಯಾವ ವ್ಯಕ್ತಿ ತನ್ನ ಹೆಂಡತಿಗೆ ಹೊಡೆಯುವುದು, ಬಡಿಯುವುದು, ಗರ್ಭವತಿಯಾದ ಹೆಂಡತಿಯನ್ನು ಗರ್ಭಪಾತ ಮಾಡಿಸುವುದು ಇಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಅಂಗವಿಕಲನಾಗಿ ಜನಿಸುತ್ತಾನೆ. ಗರುಡ ಪುರಾಣದ ಪ್ರಕಾರ ಬೇರೆಯವರಿಗೆ ಒಳ್ಳೆಯದನ್ನು ಬಯಸುವವರು, ಧರ್ಮಕ್ಕೆ ಬೆಲೆ ಕೊಡುವವರು, ದೇವರ ಮೇಲೆ ನಂಬಿಕೆಯುಳ್ಳವರು, ಆಧ್ಯಾತ್ಮದ ಕಡೆ ಗಮನ ಕೊಡುವವರು, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುವವರು, ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವ ತೋರಿಸುವವರು, ತಮ್ಮ ಗುರುಗಳು ಹೇಳಿದ ಮಾರ್ಗದಲ್ಲಿ ನಡೆಯುವವರು ಅಂತಹ ಮನುಷ್ಯರು ಸತ್ತ ನಂತರ ಅವರ ಆತ್ಮ ಸ್ವರ್ಗಕ್ಕೆ ಹೋಗುತ್ತದೆ. ನಿಮಗೆ ಅನಿಸಬಹುದು, ಅವರವರ ಜನ್ಮದ ಪ್ರಕಾರ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಪಾಪಿಗಳಿಗೆ ನರಕದಲ್ಲೇ ಶಿಕ್ಷೆಯನ್ನು ಕೊಟ್ಟ ನಂತರ ಮತ್ತೆ ಯಾಕೆ ಪುನರ್ಜನ್ಮದಲ್ಲೂ ಕಷ್ಟದ ಜನ್ಮವನ್ನು ಪಡೆಯುತ್ತಾರೆ ಅಂತ. ಗರುಡ ಪುರಾಣದ ಪ್ರಕಾರ ಕೆಲವು ಮನುಷ್ಯರು ಮಾಡಿದ ಪಾಪಗಳು ನರಕದಲ್ಲೂ ಕೂಡ ಶಿಕ್ಷೆಯಾದ ನಂತರ ಆ ಪಾಪಗಳು ಕಡಿಮೆಯಾಗಿರುವುದಿಲ್ಲ.
ಅದಕ್ಕಾಗಿ ಅವರು ಮತ್ತೆ ಮರುಜನ್ಮವನ್ನು ಪಡೆದು ಆ ಜನ್ಮದಲ್ಲೂ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ತಮ್ಮ ಪಾಪ ಕರ್ಮಗಳು ಹೆಚ್ಚಾದಾಗ ತಮ್ಮ ಶಿಕ್ಷೆ ಕೂಡ ಹೆಚ್ಚಾಗಿರುತ್ತದೆ. ಅನೇಕ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಅದೇ ರೀತಿ ಪಾಪ ಕರ್ಮ ಕಡಿಮೆ ಇದ್ದಾಗ ಅವರ ಶಿಕ್ಷೆ ಕೂಡ ಕಡಿಮೆ ಇರುತ್ತದೆ. ಸ್ನೇಹಿತರೆ, ಇದರ ಪ್ರಕಾರ ನಿಮ್ಮ ಮುಂದಿನ ಜನ್ಮದಲ್ಲಿ ನೀವೇನಾಗಿ ಹುಟ್ಟಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ.